ಆದ್ರೆ ಒಂದು ಮಾತು ನೆನ್ಪಿಡ್ಕೋ ಶೇಷ, ಆ ಭಗವಂತನಲ್ಲಿ ಬೇಕಾದ್ರೂ ಕಲ್ಮಶ ಕಂಡ್ರು ಕಾಣಬಹುದು, ನನ್ನ ಅರ್ಜುನ್ ಪ್ರೀತಿಯಲ್ಲಿ ಕಲ್ಮಶ ಕಾಣೋದಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನಂತ ಒಬ್ಬಳಲ್ಲ 100 ಶೇಷ ಬಂದ್ರು ಅವರಿಗೆ ಮೋಸ ಮಾಡೋದು ಅಸಾಧ್ಯ. ಇದೇನಿದು ಅಮೃತ ದೇಹದಿಂದ ನಾಗಗಳೆಲ್ಲ ತಾವಾಗಿ ಎಳೆದು ಹೋಗ್ತಾ ಇದೆಯಲ್ಲ, ಇಲ್ಲೇನಾಗ್ತಾ ಇದೆ ಅಂತ ಯಾವ ಶಕ್ತಿ ಇಲ್ಲಿಗೆ ಬರ್ತಾ ಇದೆ? ಯಾರೋ ಬರ್ತಾ ಇದ್ದಾರೆ, ಆದ್ರೆ ಯಾರು? ಇವನಿಂದ ಈ ಹೆಣ್ಮಗಳನ್ನ ರಕ್ಷಿಸಬೇಕಾಗಿರೋದು ನನ್ನ ಕರ್ತವ್ಯ. ಇದನ್ನೇ ಅನ್ಸತ್ತೆ ಈ ಗಿಳಿ ಹೇಳೋಕ್ ಬಂದಿರೋದು. ತಲೆ ಕೆಟ್ಟಿದ್ಯಾ ಹೇಮಂತನಿಗೆ? ಇವತ್ತು ಶಾಸ್ತ್ರ ಇದೆ ಅಂತ ಗೊತ್ತಿದ್ದು ಅವರಿಬ್ರು ಹೊರಗಡೆ ಹೋಗೋದಕ್ಕೆ ಯಾಕೆ ಬಿಟ್ಟೆ ನೀನು? ಅದು ಅಪಾಯ ಇದೆ ಅಂತ ಗೊತ್ತಿದ ಮೇಲೂ. ಅಲ್ಲ ವಿಷ್ಣು, ವಯಸ್ಸಿಗೆ ಬಂದಿರೋ ಮಕ್ಕಳು ಅವರು, ಅವ್ರನ್ನ ಮನೇಲೆ ಕಟ್ಟಕ್ಕಾಗತ್ತಾ ಹೇಳು? ಅದು ಇಲ್ಲದೆ ಗಂಡ ಹೆಂಡತಿ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ ಅಂದ್ರೆ ಬೇಡ ಅನ್ನಕ್ಕಾಗತ್ತಾ? ಅಮ್ಮ, ಸಂದರ್ಭ ಮಾಮೂಲಿಯಾಗಿದ್ರೆ ನಾನು ಹೀಗೆ ಹೇಳ್ತಾ ಇದ್ನಾ? ಅದು ನಾಗರಾಜನ ವಿಚಾರ ನಾನು ನಿಮ್ಗೆ ಹೇಳಿದ ಮೇಲೂ ನೀವು ಅವ್ರನ್ನ ಹೊರಗಡೆ ಬಿಟ್ಟಿದ್ದೀರಲ್ಲ, ಏನ್ ಹೇಳಿ ನಾನು ನಿಮ್ಗೆ? ಮೊದಲೇ ಆ ನಾಗರಾಜ ನಮ್ಮ ಕುಟುಂಬದ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹೊಂಚ ಕಾದ್ ನಿಂತಿದ್ದಾನೆ. ಮನೆಯಿಂದ ಹೊರಗಡೆ ಹೋಗಿರೋ ಮಗ ಮತ್ತೆ ಸೊಸೆ ಇಷ್ಟೊತ್ತವರು ಮನೆಗೆ ಬರ್ಲಿಲ್ಲ ಅಂದ್ರೆ ಆತಂಕ ಆಗೋದಿಲ್ವಮ್ಮ? ನೀನೇ ಹೇಳು. ಅಯ್ಯೋ, ಈ ವಿಚಾರ ನಂಗೆ ಹೊಳಿಲೇ ಇಲ್ವಲ್ರಿ. ಈಗೇನ್ ಮಾಡೋದು? ತುಂಬಾ ಭಯ ಆಗ್ತಾ ಇದೆ ನನ್ಗೆ. ಒಂದ್ ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ವಿಷ್ಣು? ಈಗಲೇ ಬೇಡ ಇರಮ್ಮ. ಅರ್ಜುನ್ ಹೇಗಿದ್ರು ಹೋಗಿದಾನಲ್ಲ ಅಮೃತನ ಹುಡುಕೊಂಡು, ಅವನ್ ಬರ್ಲಿ, ಸ್ವಲ್ಪ ಹೊತ್ತು ಕಾಯೋಣ. ಆಮೇಲೂ ಬರ್ಲಿಲ್ಲ ಅಂತಂದ್ರೆ ನನಗೊಂದು ಫೋನ್ ಮಾಡಿ, ಸ್ಟೇಷನ್ಗೆ ನಾನೇ ಹೋಗಿ ಬರ್ತೀನಿ. ಸದ್ಯಕ್ಕೆ ನನಗೆ ಗೊತ್ತಿರೋ ಕಡೆ ಎಲ್ಲ ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ರೀ, ಹುಷಾರು ಕಣ್ರಿ. ಹಾ. ದೇವ್ರೆ, ನಮ್ಮ ಅರ್ಜುನ್ಗೆ ಅಮೃತನ್ಗೆ ಯಾವ ಅಪಾಯನೂ ಆಗ್ಬಾರ್ದು. ನೀನೇ ಅವ್ರನ್ನ ಕಾಪಾಡಬೇಕು, ನೀನೇ ಅವ್ರನ್ನ ಕಾಪಾಡಬೇಕು. ದುಷ್ಟಾತ್ಮವೇ, ಯಾರು ನೀನು? ನಾನ್ ಯಾರು ಅನ್ನೋದು ಹಾಗಿರ್ಲಿ, ಮೊದಲು ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ಯಾ ಅನ್ನೋದನ್ನ ಹೇಳೋ. ಅನ್ಯಾಯ ಅಧರ್ಮಗಳು ನಡೆಯೋ ಕಡೆ ಧರ್ಮವನ್ನ ಕಾಪಾಡೋದು ನನ್ನ ಕೆಲಸ. ನ್ಯಾಯ ರಕ್ಷಣೆಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಆ ಅಮಾಯಕ ಹೆಣ್ಣನ್ನ ನಿನ್ನಂತ ದುಷ್ಟನಿಂದ ಕಾಪಾಡೋಕ್ ಬಂದಿದ್ದೀನಿ. ನ್ಯಾಯ ಅಂತೆ, ಧರ್ಮ ಅಂತೆ, ನನ್ನನ್ನ ಈ ಅರ್ಜುನನ ಎದುರು ಹಾಕೊಂಡು ಬದುಕಬಹುದು ಅನ್ಕೊಂಡಿದ್ದೀರೋ ಮೂರ್ಖ. ಕ್ಷಣಕ್ಕೆ ತಪ್ಪು ಮಾಡ್ಬಿಟ್ಟೆ. ನಾನು ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ, ಅನುಭವಿಸೋ.
ನೀನು. ಈಗಲೂ ಹೇಳ್ತಾ ಇದ್ದೀನಿ, ಈ ಅರ್ಜುನನ ಎದುರಾಕೊಳ್ಳೋ ದುಸ್ಸಾಹಸನ ಮಾಡಬೇಡ. ನನ್ನ ಪರಾಕ್ರಮಗಳ ಬಗ್ಗೆ ನಿನಗಿನ್ನೂ ತಿಳಿದಿಲ್ಲ. ದೀಪ ಆರೋಕ್ ಮುಂಚೆ ಜೋರಾಗಿ ಉರಿಯತ್ತೆ. ಎಷ್ಟು ಉರಿಬೇಕು ಅಂತೀಯೋ ಉರಿದು ಬಿಡು. ಯಾಕಂದ್ರೆ ಅಧರ್ಮದ ಬೆಂಕಿಯನ್ನು ನಂಚೋದಕ್ಕೆ ಸ್ವತಃ ಈ ನಾಗರಾಜ ಈ ಭೂಮಿಗೆ ಬಂದಿದ್ದಾನೆ. ನಿನ್ನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ತೀನಿ. ಪಾಪ ಆ ಹುಡುಗಿ, ಅಯ್ಯೋ ಅಮೃತವ್ರೆ, 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 ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಅರ್ಜುನ್ ಅವ್ರ ಧ್ವನಿ ಅಲ್ವಾ ಇದು? ಅಂದ್ರೆ ನನ್ನ ಅರ್ಜುನ್ ಅವ್ರು ಬಂದಿದ್ದಾರೆ. ಅರ್ಜುನ್ ಅವರೇ, ಅಮೃತವ್ರೆ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಎಲ್ಲೋದ್ಲು ಈ ಹುಡುಗಿ? ಎಲ್ಲೋ ಕಾಣ್ತಿಲ್ವಲ್ಲ. ಯಾರ ಹೆತ್ತ ಮಗಳು? ಯಾವ ಮನೆ ಮಗಳು? ಬಹುಶಃ ಪ್ರಜ್ಞೆ ಬಂದು ಭಯ ಪಟ್ಕೊಂಡು ಮನೆಗೆ ಓಡೋಗಿರ್ಬೇಕು. ಹೇಗೋ ಒಟ್ಟಿನಲ್ಲಿ ಅವಳು ರಕ್ಷಣೆ ಆಯ್ತಲ್ಲ, ಅಷ್ಟು ಸಾಕು. ಅಂತೂ ಆ ಭಗವಂತ ಅಪಾಯದ ಸೂಚನೆನ ನನಗೆ ಕೊಟ್ಟು ಆಗೋ ಅನಾಹುತವನ್ನ ನನ್ನ ಕೈಯಾರೆ ತಡೆದ್ನಲ್ಲ. ಭಗವಂತ ಆ ಹೆಣ್ಮಗು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವಳನ್ನ ಚೆನ್ನಾಗಿಟ್ಟಿರು.
ಸುರಕ್ಷಿತವಾಗಿಟ್ಟಿರು. ಅರ್ಜುನ್ ಅವರೇ ಅಮ್ಮತಾರೆ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರಾ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ ಅರ್ಜುನ್ ಅವರೇ? ಆ ನಾಗಿಣಿ ನಿಮ್ಗೇನು ಅಪಾಯ ಮಾಡ್ಲಿಲ್ಲ ತಾನೆ? ಆ ನಾಗಿಣಿ ವಿಚಾರ ಬಿಡಿ, ನಿಮ್ ವಿಚಾರ ಹೇಳಿ ಅಮೃತ ಅವರೇ. ನನಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ನಿಮ್ಮನ್ನ ಮತ್ತೆ ನೋಡ್ತೀನೋ ಇಲ್ವೋ ಅನ್ಸ್ಬಿಟ್ಟಿತ್ತು. ಅರ್ಜುನ್ ಅವರೇ, ಅನಾಹುತ ಆಗೋದ್ರಲ್ಲಿತ್ತು. ಯಾರೋ ನಿಮ್ ರೂಪ ತಗೊಂಡ್ ಬಂದು ನನ್ನನ್ನ ಮೋಸ ಮಾಡಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ದೇವ್ರ ದಯೆ, ಯಾರೋ ಒಬ್ರು ಪುಣ್ಯಾತ್ಮರು ಬಂದು ನನ್ನನ್ನ ಕಾಪಾಡಿದ್ರು. ಇಲ್ಲ ಅಂದಿದ್ರೆ ಈ ನಿಮ್ಮ ಅಮೃತ ನಿಮ್ ಕಣ್ಣೆದುರುಗಡೆ ಇರ್ತಾ ಇರ್ಲಿಲ್ಲ. ಅರ್ಜುನ್ ಅವರೇ, ನನ್ನನ್ನು ಕಾಪಾಡಿದ ಆ ಪುಣ್ಯಾತ್ಮನ ನಾನು ನೋಡ್ಬೇಕಾಗಿತ್ತು. ಎಲ್ಲಿ ಹೋದ್ರು ಅವರು? ನೀವ್ ಯಾರನ್ನಾದ್ರೂ ನೋಡಿದ್ರ ಅರ್ಜುನ್ ಅವರೇ? ಸಮಾಧಾನ ಮಾಡ್ಕೊಳ್ಳಿ ಅಮೃತ ಅವರೇ, ನಿಮ್ಗೇನು ಆಗಿಲ್ವಾ? ಅಷ್ಟು ಸಾಕು ನೋಡಿ. ಈಗ ಬೇರೆ ದಿನ ಮಾತಾಡ್ತಾ ಕೂರಕ್ಕೆ ಸಮಯ ಇಲ್ಲ. ಆದಷ್ಟು ಬೇಗ ಈ ಜಾಗದಿಂದ ದೂರ ಹೋಗ್ಬೇಕು. ಬನ್ನಿ ಹೋಗೋಣ. ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ, ಗಾಬರಿ ಆಗಿರ್ತಾರೆ. ಬನ್ನಿ ಹೋಗೋಣ. ಒಂದು ಹೆಣ್ಣು ಮಗು ಜೀವನನ ನನ್ನ ಕೈಯಿಂದ ಉಳಿಸಿದ್ಯಾ? ಇದು ಪುಣ್ಯದ ಕೆಲಸನೇ. ಹೇಗೋ ಈ ಪುಣ್ಯ ನನ್ನ ಮಗಳನ್ನ ತಲುಪಲಿ. ಶಿವನೇ, ನನ್ನ ಮಗಳಿಗೆ ರಕ್ಷಣೆ ಕೊಡಪ್ಪ. ಆದಷ್ಟು ಬೇಗ ನನ್ನ ಅಮೃತ ನನ್ನನ್ನು ಸೇರೋ ಹಾಗೆ ಮಾಡಪ್ಪ. ಸೇರೋ ಹಾಗೆ ಮಾಡು.
ಅರ್ಜುನ್, ಅಮೃತ, ಯಾಕ್ರೋ ಯಾಕೆ ಹೀಗ್ ಮಾಡಿದ್ರಿ? ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಹೀಗ್ ಹೊತ್ತಿಲ್ದೆ ಗೊತ್ತಿಲ್ದೆ ಆಚೆ ಹೊಟ್ಟೋದ್ರೆ ನಾವೇನ್ ಅನ್ಕೋಬೇಕು? ಫೋನ್ ಬೇರೆ ಮನೇಲೆ ಇಟ್ಟು ಹೋಗಿದ್ದೀರಾ. ಯಾಕಿಬ್ರು ಹೀಗೆ ಹೊಟ್ಟೆ ಉರಿಸ್ತೀರಾ? ಈ ತಾಯಿ ಸಂಕಟನ ಇಷ್ಟೊತ್ತವರೆಗೂ ನೋಡಕ್ ಆಗ್ತಿರ್ಲಿಲ್ಲ ಗೊತ್ತಾ ನಿಮ್ಗೆ? ನೋಡಮೃತ, ನಿನ್ ಗಂಡ ಅಂತೂ ಬಾಯ್ ಬಿಟ್ಟು ಏನು ಹೇಳೋದಿಲ್ಲ. ನೀನಾದ್ರೂ ಹೇಳೆ, ಇಷ್ಟೊತ್ತವರೆಗೂ ನೀವಿಬ್ರು ಎಲ್ಲಿ ಹೋಗಿದ್ರಿ? ಅಜ್ಜಿ, ಅವ್ರನ್ನೇನು ಕೇಳಬೇಡಿ. ಅವ್ರು ತುಂಬಾ ಸುಸ್ತಾಗಿದ್ದಾರೆ. ಅವ್ರ ಅಪ್ಪ ಅಮ್ಮ ನೆನಪಾಗ್ತಾ ಇದ್ರು ಅಂತ ದೇವಸ್ಥಾನದ ಕಟ್ಟೆ ಮೇಲೆ ಕೂತು ಅಳ್ತಾ ಇದ್ರು. ನಾನು ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಅಲ್ಲಮ್ಮ ಅಮೃತ, ಹೀಗೆ ಅಂತ ಒಂದ್ ಮಾತು ಹೇಳಿದ್ರೆ. ಅಮ್ಮ ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ಏನು ಮಾತಾಡಿಸ್ಬೇಡಿ ಅಂತ. ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಅದ್ ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ ಪ್ಲೀಸ್. ಅಲ್ಲ, ಇವತ್ತಿನ ಶಾಸ್ತ್ರ ಬೇಡ ಬಿಡಿ ಅತ್ತೆಮ್ಮ. ಅಮೃತನು ಯಾಕೋ ತುಂಬಾ ನೋವಲ್ಲಿದ್ದಾಗಿತ್ತು. ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಹೌದು ಅತ್ತೆ, ನೀವು ನೋಡ್ತಾನೆ ಇರಿ, ಅವ್ರ ಕತೆ ಹೇಳ್ತಾನೆ ಇರ್ಲಿ. ಅಂದ್ರೆ ಇನ್ನೇನಜ್ಜಿ, ಒಂದು ಕ್ಷಣ ಕೂಗಾಡ್ತಿದ್ದ ಅರ್ಜುನ್ ಇದ್ದಕ್ಕಿದ್ದಾಗೆ ಸಮಾಧಾನವಾಗಿ ಮಾತಾಡ್ತಾನಂತೆ. ಅರ್ಜುನ್ ಮೇಲೆ ಅಷ್ಟೆಲ್ಲ ಕೂಗಾಡಿದ ಅಮೃತ ಬಾಯಿ ಮುಚ್ಕೊಂಡು ಅವ್ನ ಹಿಂದೆ ಅವ್ನ್ ಕರ್ದಿದ್ ಕಡೆ ಹೋಗ್ತಾಳಂತೆ. ಆಮೇಲೆ ಅರ್ಜುನ್ ಒಬ್ಬನೇ ಮನೆಗೆ ಬರೋದಂತೆ. ತಿರ್ಗಾ ಮನೆಯಿಂದ ಹೊರಗಡೆ ಹೋಗಿ ಎಷ್ಟೋ ಹೊತ್ತು ಬಿಟ್ಟು ಅಮೃತನ್ ಕರ್ಕೊಂಡ್ ಬರೋದಂತೆ. ಆಮೇಲೆ ಮನೆಗ್ ಬಂದವರು ಏನು ಆಗೇ ಇಲ್ಲ ಅನ್ನೋ ತರ ಇರೋದಂತೆ. ಇದೆಲ್ಲ ನಿಜ ಅಂತ ನಿಮ್ಗೆ ಅನ್ಸುತ್ತಾ ಅಜ್ಜಿ? ಅಂದ್ರೆ ನೀನೇನ್ ಹೇಳೋಕ್ ಹೊರಟಿದ್ಯಾ ಮಯೂರಿ? ಯಾಕೆ ಎಲ್ಲಾದ್ರಲ್ಲೂ ಹುಡುಕೋದೆ ನೋಡ್ತೀಯ ನೀನು? ನಾನು ಏನು ಹೇಳಲ್ಲ ಅತ್ತೆ. ಹೇಳಿ ನಾನು ಯಾಕೆ ಕೆಟ್ಟೋಳಾಗ್ಬೇಕು? ನೀವೇ ಸ್ವಲ್ಪ ಕಣ್ಬಿಟ್ಟು ನೋಡಿ. ಅವರಿಬ್ರು ನೋಡಿದ್ರೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದಿರೋ ತರ ಕಾಣಿಸ್ತಿದ್ರ? ಎಲ್ಲ ಸುಳ್ಳು, ನಾಟಕ. ಇಬ್ರು ಸೇರ್ಕೊಂಡು ನಮ್ಮಿಂದ ಯಾವ್ದೋ ವಿಚಾರನ ಮುಚ್ಚಿಡ್ತಾ ಇದ್ದಾರೆ. ಸಾಧ್ಯ ಆದ್ರೆ ಅದೇನು ಅಂತ ಅರ್ಥ ಮಾಡ್ಕೊಂಡು ಸಮಸ್ಯೆ ಮೂಲ ಏನು ಅಂತ ಹುಡ್ಕೋ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಕೂತ್ ಕಡೆ ನಾವೇ ಮೂರ್ಖರಾಗ್ತೀವಿ. ಎಲ್ಲ ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಟೈಮ್ ಮೀರೋಗಿರತ್ತೆ. ಹುಷಾರು. ಅಮೃತ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಗೊತ್ತು ನಿಮಗೆ ಎಷ್ಟು ಆಘಾತ ಆಗಿದೆ ಅಂತ. ಅದೆಲ್ಲ ಮುಗ್ದು ಹೋಗಿರೋ ಕತೆ. ಒಂದು ಕೆಟ್ಟ ಕನಸು ಅಂತ ಹೇಳಿ ಎಲ್ಲದನ್ನು ಮರೆತು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡೋಣ. ಅರ್ಜುನ್ ಅವರೇ, ನನ್ಗೆಲ್ಲ ಈಗಲೂ ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ. ಏನೇನೆಲ್ಲ ಆಗೋಯ್ತಲ್ವಾ? ನಾನು ಮತ್ತೆ ನಿಮ್ಮನ್ನ ನೋಡ್ತೀನೋ ಇಲ್ವೋ, ನಿಮ್ಮನ್ನ ಸೇರ್ತೀನೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು.
ಆದ್ರೆ ಆ ದೇವರು ದೊಡ್ಡವನು.